ಎಲ್ರಿಗೂ ನಮಸ್ಕಾರ. ಎಲ್ಲರೂ ಮಲಗಿದ್ದೀರಾ? ನಾವು ನೋಡಿ ಬೆಳಗ್ಗೆ ಬೇಗ ಎದ್ದು ಕೆಲ್ಸಕ್ಕೆ ಹೋಗ್ತಿದ್ದೀವಿ. ಎಲ್ರಿಗೂ ಕರ್ನಾಟಕ ಕಡಂಬ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೆಲ್ಲರಿಗೂ ನಮಸ್ಕಾರ. ಇವತ್ತು ನೆಲಮಂಗಲ 3 ಪಾಯಿಂಟ್ ಹಾಕಿದ್ದಾರೆ. ಜಂಬೋ ಟೈಲು, ಉಡಾನು ಮತ್ತು ಡಿಮಾರ್ಟು, ಈ 3 ಕಡೆಗೂ ಹೋಗ್ಬೇಕು. ಟೈಮ್ ಆಲೇನೆ 5:15. ನಾವಿವತ್ತು ಬಂದಿದ್ದೀವಿ ಜಂಬೋ ಟೈಲ್ಗೆ. ಸೊ ಜಂಬೋ ಟೈಲಲ್ಲಿ ಇವತ್ತು ಮುಗಿಸ್ಕೊಂಡು ನೆಕ್ಸ್ಟ್ ಉಡಾನ್ಗೆ ಹೋಗ್ಬೇಕು. ಇವತ್ತು 3 ಪಾಯಿಂಟ್ ಹಾಕಿದ್ದಾರೆ. ಇವತ್ತು ಕೂಡ ನೆಲಮಂಗಲ ಕಡೆನೇ. ನಿಮ್ಗೆ ಗೊತ್ತಿರ್ಬೋದು, ನೆಲಮಂಗಲ ಕಡೆ ತುಂಬ ವೈರಸ್ ಇದ್ದಾವೆ. ನಾನು ಬಂದಿರೋ ಕಡೆ ನೋಡಿ ಎಷ್ಟಿದ್ದಾವೆ. ಸೊ ಹಂಗೆ ನಮಗೆ ಇನ್ನೂ ಸಪೋರ್ಟ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಫಸ್ಟ್ ಪಾಯಿಂಟ್ ಮುಗೀತು. ಬನ್ನಿ ಓಡೋಣ ಸೆಕೆಂಡ್ ಪಾಯಿಂಟ್ಗೆ. ನಮ್ಮ ಕೆಲಸ ಹೆಂಗಿರುತ್ತೆ ನಿಮ್ಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಅಲ್ಲಿ ಇಳಿಸೋದೆಲ್ಲ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ರಿಸೀವರ್ ಎಲ್ಲ ಇರ್ತಾರೆ. ಅವೆಲ್ಲ ವೀಡಿಯೋ ಮಾಡಿ ಕುತ್ಕೊಂಡ್ರೆ ಅವರು ನೀನು ಕೆಲಸಕ್ಕೆ ಬಂದಿದ್ದೆ, ಏನಕ್ಕೆ ಬಂದಿದೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಸುಮ್ಮನೆ ಅವೆಲ್ಲ ತೋರ್ಸೋಕ್ಕೆ ಹೋಗಲ್ಲ. ಇವಾಗಂತೂ ಏನು ಬಿಸಿಲು, ಇದು ಮಳೆಗಾಲನ ಬೇಸಿಗೆಗಾಲನ ಏನು ಒಂದು ಅರ್ಥ ಆಗಲ್ಲ. ಬೇಸಿಗೆ ಮುಗಿದು ಎಷ್ಟೋ ದಿವಸ ಆಗೋಯ್ತು, ಆದರೂ ಇನ್ನು ಬಿಸಿಲು ಅಂಬೋದು ಕಮ್ಮಿನೇ ಆಗಿಲ್ಲ ನೋಡಿ. ವಿಪರೀತ ಸೆಕೆ. ಅದರಲ್ಲೂ ಇವತ್ತು ಜಂಬೋ ಟೈಲಿಗೆ ಬಂದಿತ್ತು ಮೆಡಿಮಿಕ್ಸು. ಈ ಮೆಡಿಮಿಕ್ಸ್ನ ವೆಯ್ಟ್ ಹೆಂಗಿರುತ್ತೆ ಅಂದರೆ, ಒಂದೊಂದು ಬಾಕ್ಸು 12 kg 15 kg ಇರ್ತದೆ. ಅದರಲ್ಲಿ ಒಂದೊಂದು ಬಾಕ್ಸಲ್ಲಿ 144, 200, ಆಮೇಲೆ 122 ಹಿಂಗಿರ್ತದೆ. ಆಮೇಲೆ ಅವು ಗ್ರಾಮ್ ವೈಸ್ ಬರ್ತದೆ. 75 ಗ್ರಾಮು, 125 ಗ್ರಾಮು ಹಿಂಗೆ. ಅವಂತೂ ಸಿಕ್ಕಾಬಟ್ಟೆ ವೆಯ್ಟಪ್ಪ. ಅದು ಅಲ್ಲದೆ ಈ ಬಿಸಿಲಲ್ಲಿ ಆ ವೆಯ್ಟ್ ಎತ್ಬೇಕಲ್ಲ, ಎಷ್ಟು ಸೆಕೆ ಅಂದರೆ ಮೇಲೆ ಕೆಳಗೆ ಕಿತ್ಕೊತಾ ಇರುತ್ತೆ. ಹಂಗೆ ನಮ್ಮ ಗಾಡಿಗೆ ಏರ್ ಕಮ್ಮಿ ಆಗ್ಬಿಟ್ಟಿದೆ. ಏರ್ ಬೇರೆ ಹೊಡ್ಸ್ಕೋಬೇಕು. ಗಾಡಿಯಲ್ಲಂತೂ ಪಿಕಪ್ ಸಿಕ್ಕಾಬಿಟ್ಟೈತೆ. ಏನು ಹಂಗೆ ಹಂಪ್ಸ್ಗಳು ಬೇರೆ ಅದಾವ ನೋಡಿ. ಸೌಂಡ್ ಹೆಂಗೆ ಬರ್ತದೆ ಅಂತದೆ ಹಂಗೆ.
ಇಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮನೆ ಇದೆ ಅಂತೆ, ನನಗೂ ಗೊತ್ತಿಲ್ಲ ಯಾವ ಮನೆ ಅಂತ ಸರಿಯಾಗಿ. ಒಂದ್ಸಲ ಯಾರ ಹತ್ರ ವಿಚಾರಿಸ್ಬಿಟ್ಟು ನಿಮಗೆ ಅದೊಂದು ವೀಡಿಯೋ ಮಾಡೋಣ, ವಿಚಾರಿಸಿ ನಿಮ್ಗೆ ವೀಡಿಯೋ ಮಾಡಿಸ್ತೀನಿ. ಒಂದು 5 ನಿಮಿಷ ನಿಂತ್ಕೊಳ್ಳಲ್ಲಪ್ಪ, ಸುಮ್ಮನೆ ಬಂದ್ಬಿಡ್ತಾರೆ. ನೋಡ್ರಿ ನಮ್ಮ ಬಾಸ್ ಆಂಜನೇಯ ಇಲ್ಲೇ ಇರೋದು. ದೇವಸ್ಥಾನ ದೊಡ್ಡದಾಗಿ ಮಾಡಿದ್ದಾರೆ, ಇಲ್ಲೆಲ್ಲ ಫುಲ್ ಫೇಮಸ್ಸು. ಜೈ ಶ್ರೀರಾಮ್. ಇಲ್ಲೆಲ್ಲ ಮಾರ್ನಿಂಗ್ ಆದರೆ ಹೆಂಗ್ ಟ್ರಾಫಿಕ್ ಇರುತ್ತೆ ಗೊತ್ತಾ. ಇಲ್ಲಿ ಅದ್ ಕಡೆಗಿಂದ ಬರ್ತಾರೆ, ಇದ್ ಕಡೆಯಿಂದ ಬರ್ತಾರೆ, ಎಲ್ಲ ಕಡೆ ನುಗ್ತಾ ಇರ್ತಾರೆ. ನುಗ್ಗು ನುಗ್ಗು. ನಾನು ಹಾಕ್ಸೋದು ಎಲ್ಲ ಡೀಸೆಲ್ಲು ನಮ್ಮ ಗಾಡಿಗೆ ಭಾರತ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಸೋದು. ಯಾಕೆ ನಾನು ಭಾರತ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ತೀನಿ ಅಂದರೆ, ಈಗ ನಾನು ಇಂಡಿಯನಲ್ಲೂ ಹಾಕ್ಸ್ದೆ, ಬೇರೆ HP ಯಲ್ಲೂ ಹಾಕ್ಸ್ದೆ. ಆದರೆ ಅಲ್ಲಿ ಹಾಕ್ಸ್ಕೊಂಡ್ರೆ ಏನು ಜಾಸ್ತಿ ಮೈಲೇಜೇ ಬರೋಲ್ಲ. ಭಾರತಲ್ಲಿ ಹಾಕ್ಸ್ಕೊಂಡ್ರೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಭಾರತ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಕೊಂಡ್ರೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು ಭಾರತ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಕೊಳ್ಳೋದು. ನೀವು ಯಾವ ಬಂಕಲ್ಲಿ ಹಾಕ್ಸ್ಕೊತೀರಾ ಕಮೆಂಟ್ ಮಾಡಿ. ವಾಯು ಮಾಲಿನ್ಯ ಏನು, ಗಾಡಿಯಲ್ಲಿ ಫುಲ್ ವಾಟರ್ ಕ್ಯಾನ್ ಇದಾವೆ. ಅದು 20 ಲೀಟ್ರ್, ನಾವು 20 ಲೀಟ್ರ್ ವಾಟರ್ ಕ್ಯಾನ್ಗಳು ಹಾಕೊಂಡು ಓಕೆ. ಉಡಾನ್ ನೋಡಿ, ಇದೆ ಉಡಾನು. ಅಲ್ಲಿ ನಿಮ್ಗೆ ಕಾಣುತ್ತಲ್ಲ, ಅದೇ ಉಡಾನ್. ಸ್ಟೇ ಟ್ಯೂನ್. ಹಾಯ್ ಫ್ರೆಂಡ್ಸ್, ಮತ್ತೆ ಅದೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಉಡಾನ್ದು, ಯಾಕೆಂದರೆ ಅಲ್ಲಿ ತುಂಬ ಗಾಡಿ ಇದ್ವು. ಇದು ಉಡಾನ್ ಬಿಲ್ಲು ರಿಸೀವ್ ಆಗಿರೋದು. ಯಾಕೆ ಅಂತಂದರೆ
ಏನಕ್ಕೆ ಮಾಡೋಕ್ಕಾಗಿಲ್ಲ ಅಂತಂದರೆ ಅಲ್ಲಿ ತುಂಬ ಗಾಡಿಗಳು ಇರ್ತವೆ. ಮುಂದೆ ಹಾಕೋಕ್ಕಾಗಲ್ಲ, ಹಿಂದೆ ಹಾಕೋಕ್ಕಾಗಲ್ಲ, ಪಕ್ಕಕ್ಕೆ ಹಾಕೋಕ್ಕಾಗಲ್ಲ, ಹಂಗಿರ್ತವೆ. ಯಾಕಂದರೆ ಲೋಡಿಂಗ್ ಗಾಡಿಗಳೇ ತುಂಬ ಜಾಸ್ತಿ ಇರ್ತದೆ. ಅಲ್ಲೇನಪ್ಪ ಅಂತಂದರೆ ಒಂದು ಸಿಸ್ಟಮ್ ಇಲ್ಲ. ಒಂದು ಸೈಡು ಲೋಡಿಂಗು, ಇನ್ನೊಂದು ಸೈಡು ಅನ್ಲೋಡಿಂಗು, ಈ ಥರ ಮಾಡಬೇಕು. ಅದು ಮಾಡಲ್ಲ ಅವರು. ಅದಕ್ಕೋಸ್ಕರನೇ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಒಂದು ಸೆಕೆಂಡು ನಾವೇನಾದರೂ ಡಿಲೇ ಆಗೋಯ್ತು ಅಂತಂದರೆ ಎಷ್ಟು ಇದಾಗುತ್ತೆ ಅಂದರೆ ಜಸ್ಟ್ ಮಿಸ್ಸು. ನಾವು ಮಾರಿಬಿಟ್ವಿ ಅಂದರೆ ಬೇರೆ ಗಾಡಿ ಹಾಕ್ಬಿಡ್ತಾರೆ. ಆ ದೊಡ್ಡ ಗಾಡಿ ಖಾಲಿಯಾಗ ಗೊತ್ತಲ್ವ, 19 ಫೀಟು 24 ಫೀಟು ಈ ಥರ ಗಾಡಿಗಳು ಹಾಕ್ಬಿಟ್ರೆ ಮಿನಿಮಮ್ ಅಂದ್ರೂ ಒಂದು 3 ಗಂಟೆ ಬೇಕು. ನಮ್ದು ಬರೀ 18 ಬಾಕ್ಸ್ ಇದ್ದಿದ್ದು. ಜಸ್ಟ್ ಅದಕ್ಕೆ ನಾವು ಹೇಳೋದು, ಎಲ್ಲೇ ಹೋಗಲಿ ಬೇಗ ಬೇಗ ನಾವು ಫುಲ್ ಕ್ವಿಕ್ಕಾಗಿರಬೇಕು. ಕ್ವಿಕ್ಕಾಗಿಲ್ಲ ಅಂತಂದರೆ ಆಗೋದಿಲ್ಲ. ಹಂಗಾಗಿನೇ ಅಲ್ಲಿ ಬೇಗ ಹಾಕ್ಬಿಟ್ಟು ಯಾಕೆಂದರೆ ಅಲ್ಲಿ ಗಾಡಿಗಳೇ ಇದ್ವು. ನಾನೇನು ಮಾಡಿದೆ ಅಂತಂದರೆ ಡಾಕಲ್ಲಿರೋ ಗಾಡಿ ಮುಂದೆ ನನಗೆ ಹಾಕ್ಬಿಟ್ಟು ನಾನೇನು ಮಾಡಿದೆ, ಪ್ಯಾಲೆಟ್ ಮೇಲೆ ಇಟ್ಬಿಟ್ಟು ರಿಸೀವರ್ಗೆ ಹೇಳಿದೆ, ನಾನು ಹಿಂಗೆ ಹಾಕ್ತಿದ್ದೀನಿ, ಐಟಮ್ಗಳು ಹಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹಾಕಿ ಒಂದು 5-6 ಬಾಕ್ಸ್ನ ಹಾಕ್ತೆ. ಆಚೆ ಕಡೆಯಿಂದ ಎತ್ಕೊಂಬಂದು ಹಾಕ್ತೆ. ಮೀಡಿಯಮ್ ಮಿಕ್ಸು ತುಂಬ ವೆಯ್ಟ್ ಇರ್ತದೆ, ಅದನ್ನು ತಗೊಂಬಂದು ಹಾಕ್ತೆ. ಅದಾದಮೇಲೆ ಬೇರೆ ಗಾಡಿ ಖಾಲಿ ಇತ್ತು, ಅದು ಇನ್ನೂ ಲೋಡೇ ಆಗಿರಲಿಲ್ಲ. ಮತ್ತು ಆ ಗಾಡಿಗಳ್ನ ತಗ್ಸಿ ಅದಾದಮೇಲೆ ನನ್ನ ಗಾಡಿನ ಹಿಂದಕ್ಕೆ ಡಾಕಿಗೆ ಹಾಕ್ಸ್ಬಿಟ್ಟು ಆಮೇಲೆ ಐಟಮ್ಗಳೆಲ್ಲ ಕೊಟ್ಬಿಟ್ಟು ಅದನ್ನು ರಿಸೀವರ್ ಕೊಟ್ಬಿಟ್ಟು ರಿಸೀವಿಂಗ್ಗೆ ಅದು ಎಷ್ಟೆಷ್ಟು ಐಟಮ್ ಇರುತ್ತೆ, ಒಂದೊಂದು ಕೇಸಲ್ಲಿ ಎಷ್ಟೆಷ್ಟು ಇರುತ್ತೆ, ಒಂದ್ಸಲ ಕನ್ಫ್ಯೂಸ್ ಆಗುತ್ತೆ. ಇವತ್ತು ಫುಲ್ ಕನ್ಫ್ಯೂಸ್ ಅದ ರಿಸೀವರು. ಇದರಲ್ಲಿ ಯಾಕೆ ಎಷ್ಟಿದೆ, ಇದು ಬಿಲ್ಲಾಗಿ ಎಷ್ಟಿದೆ, ಇದ್ರಾಗ ಎಷ್ಟಿದೆ, ಹೆಂಗೆ ಅಂತ ಕೇಳ್ದೆ. ನಾನು ಅವ್ನು ಕ್ಲಾರಿಟಿ ಕೊಟ್ಟೆ. ನೋಡಪ್ಪ, ಒಂದು ಕಾಂಬೋ, ಅದು ಕಾಂಬೋ ಅಂತ ಬಂದಾಗ ಒಂದರಲ್ಲಿ 24 ಇರುತ್ತೆ. ಈ ಥರ 24ರಲ್ಲಿ ಇಷ್ಟಿಷ್ಟು ಕೇಸ್ ಇರುತ್ತೆ, ಇಷ್ಟು 15 ಕೇಸು, ಇಷ್ಟು ಒಂದರಲ್ಲಿ ಕಾಂಬೋದಲ್ಲಿ 24 ಇರುತ್ತೆ ಅಂತ ಕ್ಲಾರಿಟಿ ಕೊಟ್ಟೆ. ಅದಾದಮೇಲೆ ಅದು ರಿಸೀವಿಂಗೆಲ್ಲ ಆಗೋಯ್ತು. ಆಮೇಲೆ ಫೈನಲಿಗೆ ಈ ಕಾಪಿ ಕೊಡ್ತಾರೆ, ರಿಸೀವಿಂಗ್ ಕಾಪಿ. ಇದನ್ನು ತಗೊಂಡು ಮತ್ತೆ ಡಿ ಮಾರ್ಟಿಗೆ ಬಂದೆ. ಸೊ ಈ ಡಿ ಮಾರ್ಟ್ಗಳಲ್ಲಿ ಹೆಂಗೆ ಅಂತ ಅಂದರೆ ನಾವೇ ತೊಗೊಂಡೋಗಿ ಮೇಲೆ ಇಕ್ಬೇಕು. ಅವ್ರಲ್ಲಿ ಎಲ್ಲಿ ಐಟಮ್ಗಳು ಇರ್ತಾರೋ ಅಲ್ಲಿ ತೊಗೊಂಡೋಗಿ ನಾವೇ ಇಕ್ಬೇಕು. ಬೇರೆ ಕಡೆ ಹೆಂಗೆ ಅಂತಂದರೆ ನಾವು ಡಾಕಲ್ಲಿ ಐಟಮ್ಗಳನ್ನ ಒಂದು ಪ್ಯಾಲೆಟ್ ಇರುತ್ತೆ, ಪ್ಯಾಲೆಟ್ ಮೇಲೆ ನಾವು ಐಟಮ್ಗಳನ್ನ ಒಂದೊಂದೇ ಆರ್ಟಿಕಲ್ದು ಐಟಮ್ಗಳು ಹಾಕ್ಬಿಟ್ಟು ರಿಸೀವ್ ಕೊಡ್ತೀವಿ. ಡಿ ಮಾರ್ಟ್ಗಳಲ್ಲಿ ಆ ಥರ ಅಲ್ಲ. ಒಂಥರ ಚಿಕ್ಕ ಟ್ರಾಲಿ ಕೊಡ್ತಾರೆ, ಆ ಟ್ರಾಲಿ ಒಳಗಡೆ ನಾವು ತುಂಬ್ಕೋಬೇಕು. ಜಾಸ್ತಿ ಬಾಕ್ಸ್ ಇದ್ದರೆ ಬಲ್ಕ್ ಕಷ್ಟ ಆಗುತ್ತೆ, ಅದು ಒಂದು ಹಿಂಸೆ. ತಗೊಳ್ಳೋ ಮೇಲೇ ಇಕ್ಬೇಕು. ಅದಾದಮೇಲೆ ಸ್ಯಾಂಪಲ್ ಕೊಡಬೇಕು. ಸ್ಯಾಂಪಲ್ಗಳೆಲ್ಲ ಐಟಮ್ಗಳು ಕೊಟ್ಬಿಟ್ಟು ಸ್ಯಾಂಪಲ್ ಐಟಮ್ಗಳು ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಪರ್ಚೇಸ್ ಅಂತ ಇರ್ತಾನೆ, ಅವನ ಹತ್ರ ಹೋಗ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಬರಬೇಕು. ಅದಾದಮೇಲೆ ರಿಸೀವರ್ ಬರ್ತಾರೆ. ಅದಾದಮೇಲೆ ಎಲ್ಲ ಬಾಕ್ಸು ಓಪನ್ ಮಾಡಬೇಕು. ಎಷ್ಟು ಬಾಕ್ಸ್ ಇರುತ್ತೋ ಅಷ್ಟು ಬಾಕ್ಸ್ ಓಪನ್ ಮಾಡಬೇಕು. ಇದೊಂದು ದೊಡ್ಡ ಹಿಂಸೆ ಈ ಡಿ ಮಾರ್ಟ್ಗಳಲ್ಲಿ. ಆ ಬಾಕ್ಸ್ ಎಲ್ಲ ಓಪನ್ ಮಾಡಿ ಒಂದೊಂದರಲ್ಲಿ ಎಷ್ಟೆಷ್ಟು ಇರ್ತದೆ, ಒಂದು ಬಾಕ್ಸಲ್ಲಿ ಎಷ್ಟಿರ್ತವೆ ಅವೆಲ್ಲ ತೋರಿಸ್ಬೇಕು. ಅವೆಲ್ಲ ತೋರಿಸಿ ಅದರ ಮೇಲೆ ಅನ್ನೋದು ಮೇಲಿಂದ ಹಾಕ್ಬಿಟ್ಟು ತಗೊಂಡೋಗಿ ಮೇಲ್ಗಡೆ ಲಿಫ್ಟ್ ಇರುತ್ತೆ, ಅಲ್ಲಿ ಲಿಫ್ಟಲ್ಲಿ ಹೋಗ್ಬಿಟ್ಟು ಎಷ್ಟನೇ ಫ್ಲೋರ್ ಇರ್ತಾರೆ, 2nd ಫ್ಲೋರ 3rd ಫ್ಲೋರ ಎಲ್ಲ ಹೇಳ್ತಾರೆ. ತಗೊಂಡೋಗಿ ಅಲ್ಲ ಹಾಕ್ಬಿಟ್ಟು ಅಲ್ಲಿ ಹಳೆ ಐಟಮ್ಗಳನ್ನ ಮೇಲೆ ಇಕ್ಬಿಟ್ಟು ಈ ಹೊಸ ಐಟಮ್ಗಳನ್ನ ಕೆಳಗಡೆ ಇಕ್ಬಿಟ್ಟು ಹಳೆ ಐಟಮ್ ಮೇಲೆ ಇಕ್ಬೇಕು. ಇವೆಲ್ಲ ನಾವೇ ಮಾಡಬೇಕು ಡಿ ಮಾರ್ಟ್ಗಳಲ್ಲಿ. ಅದಕ್ಕೆ ದೊಡ್ಡ ತಲೆನೋವು. ಇದು ಡಿ ಮಾರ್ಟ್ದು ಸ್ಲಿಪ್ಪು, ರಿಸೀವ್ ಆಗಿರೋದಂತ ಸ್ಲಿಪ್ ಕೊಟ್ಟವ್ರೆ. ಇದೆಲ್ಲ ಮುಗೀತು. ಓಕೆ, ನೋಡಿ ನಮ್ಮದು ಈ ಥರ ಇರುತ್ತೆ ಕೆಲಸ. ಹಿಂಗೆ ಗೋಡಂಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಒಳಗಡೆ ಹಾಕ್ಬಿಟ್ಟು ಇದು ಮಾಡು ಅಂತ ಫುಲ್ ಕಷ್ಟ ಆಗುತ್ತೆ ಗುರು. ಹಿಂಗಿರುತ್ತೆ ನಮ್ಮ ಕೆಲಸ. ಓಕೆ, ಸೊ ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕರ್ನಾಟಕ ಕದಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿಗೋಣ.